ವಾಟ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ ನೆನೆ ಅಪ್ಡೇಟ್ಸ್ನ ಕೊಡೋದಕ್ಕಾಗಿರಲಿಲ್ಲ, ಎಲ್ಲ ಸೇರ್ಕೊಂಡು ಒಂದೇ ಸಲ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಮಗ. ಸೋಗನ ಪಡ ಅಪ್ಡೇಟ್ಸ್ಗಳಿಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೇಗ 360ಕೆನ ಕಂಪ್ಲೀಟ್ ಮಾಡ್ಬಿಡಿ ಪಟಾರ. ನನಗೆ ತಗಲಾಕೊಂಡ್ಬಿಟ್ಟೈತೆ, ಹಂಗೆ ನನಗೆ ಕಂಪ್ಲೀಟೇನೇ ಆಯ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 5-6 ತಿಂಗಳಿಂದ ಕಂಪ್ಲೀಟ್ ಆಗ್ತಿಲ್ಲ, ಅದಕ್ಕೆ 5-6 ತಿಂಗಳಾಗಿ ಹೋಗ್ಬಿಟ್ಟೈತೆ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಮೊದಲನೇ ಅಪ್ಡೇಟ್, ಸೂರ್ಯಕುಮಾರ್ ಯಾದವ್ ಅವರು ಮಾತಾಡಿದರೆ ಗುರು. ನಿನ್ನೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ BCCI ಅವರು. ಸೊ ಇದನ್ನ ನೋಡ್ಬಿಟ್ಟು ಲೋಕಲ್ ಮ್ಯಾಚ್ ಒಂದು ಇರುತ್ತೆ, ಸೊ ಅದರಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂದರೆ, ವೆರಿ ಹ್ಯಾಪಿ ಫಾರ್ ಶ್ರೇಯಸ್ ಅಯ್ಯರ್, ವಿ ಪ್ಲೇಡ್ ಅ ಲಾಟ್ ಆಫ್ ಕ್ರಿಕೆಟ್ ಫಾರ್ ಮುಂಬೈ ಅಂಡ್ ಇಂಡಿಯಾ ಟುಗೆದರ್, ಮೋಸ್ಟ್ ಇಂಪಾರ್ಟೆಂಟ್ಲಿ 3 back-to-back T20 ಕ್ಯಾಪ್ಟನ್ಸ್ ಫಾರ್ ಇಂಡಿಯಾ ಫ್ರಮ್ ಮುಂಬೈ. ಬಾಂಬೆಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ನಾವು ಆಡಿದ್ದೀವಿ ಆ್ಯಂಡ್ ಖುಷಿ ಆಗ್ತಿರೋದೇನು ಅಂತಂದರೆ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಸಿಕ್ಕಿರೋದು, ಮುಂಬೈನ ಒಬ್ಬ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ಸಿಕ್ಕಿದೆಯಲ್ಲ, ಇದು ನಿಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು. ಇನ್ನೇನು ಹುಡ್ಕೊಳಕ್ಕಾಗುತ್ತೆ ಅಲ್ಲಿ, ನನಗೆ ಸಿಗ್ಬೇಕಾಗಿತ್ತು ಗುರು, ನಾನು ವರ್ಲ್ಡ್ ಕಪ್ನಾಗ ಗೆಲ್ಲಿಸಿದೆ, ಯಾರು ಕ್ಯಾಪ್ಟನ್ಸಿಂದ ಎತ್ಬಿಟ್ಟವ್ರು, ನನಗೆ ಮೋಸ ಮಾಡ್ಬಿಟ್ರು BCCI ಅವರು ಅನ್ನೋಕೆ ಆಯ್ತದೆ. ಹಂಗೆ ಹೇಳ್ಬಿಡ್ತು ಅಂದರೆ ಹಾಕೋಣದಿಲ್ಲ ಅಷ್ಟೇ BCCI ಅವರು. ಸೂರ್ಯಕುಮಾರ್ ಅವ್ರಿಗೆ ಕಮ್ಬ್ಯಾಕ್ ಮಾಡೋಕ್ಕೆ ಇನ್ನೂ ಆಪರ್ಚುನಿಟಿ ಇದೆ. ಡೊಮೆಸ್ಟಿಕಲೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಸಖತ್ತಾಗಿ ಆಡ್ಬಿಟ್ಟು ಕಮ್ಬ್ಯಾಕ್ ಮಾಡ್ಬೋದು. IPL ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಕಮ್ಬ್ಯಾಕ್ ಮಾಡ್ಬೋದು. ಬಟ್ ಆ ಥರ ಏನಾದ್ರು ಹೇಳ್ಬಿಡ್ತು ಅಂದರೆ, ಸೆಲೆಕ್ಟರ್ಸ್ ಡಬ್ಬ ನನ್ನ ಮಕ್ಕಳು ಗುರು, ನಾನು ಎಷ್ಟೆಲ್ಲ ಮಾಡಿದೆ ಅಲ್ಲಿ, ಎಷ್ಟೆಲ್ಲ ಸೀರೀಸ್ನಾಗ ಗೆಲ್ಲಿಸ್ತೆ, ಎಷ್ಟು ವರ್ಲ್ಡ್ ಕಪ್ ಗೆಲ್ಲಿಸ್ತೆ, ಏಷ್ಯಾ ಕಪ್ ಗೆಲ್ಲಿಸ್ತೆ, ಅದು ಗೆಲ್ಲಿಸ್ತೆ, ಇದು ಗೆಲ್ಲಿಸ್ತೆ, ಆದರೂ ಕೂಡ ನೆಗ್ಲೆಕ್ಟ್ ಮಾಡ್ಬಿಟ್ರಲ್ಲ, ಏನಿದು ಅಂತ ಅಂದ್ಬಿಟ್ರೆ ಅಷ್ಟೇ ಅವ್ರ ಕೆರಿಯರೇ ಬರ್ಬಾರ್ದಾದಂಗೆ ಲೆಕ್ಕ. ಅಪ್ಡೇಟ್ ಬಿಟ್ಟು ಒಂದು ಸ್ಪೆಷಲ್ ಇದು ಕೊಡ್ತಾ ಇದ್ದಾರಂತೆ, ಅದೇ ಫ್ಯಾಮಿಲಿನ ಅಲೌ ಮಾಡ್ತಾ ಇದ್ರಂತೆ. ವೈಭವ್ ಸೂರ್ಯವಂಶಿನ ತಗೊಂಡಿದ್ರಲ್ಲಪ್ಪ ಇಂಗ್ಲೆಂಡ್ ಸೀರೀಸ್ಗೆ ಮತ್ತು ಐರ್ಲೆಂಡ್ ಸೀರೀಸ್ಗೆ, ಸೊ ಅವರ ಫ್ಯಾಮಿಲಿ ಜೊತೆಗೆ ಇವ್ರು ಇರ್ಬೋದಂತೆ. ಯಾಕೆಂದರೆ ಕಿಡ್ಸು ಫ್ಯಾಮಿಲಿ ಜೊತೆಗೇ ಇರಬೇಕು, ಮಕ್ಕಳೆಲ್ಲ ಯಾವತ್ತಿದ್ರು ಫ್ಯಾಮಿಲಿ ಜೊತೆಗೆ ಇರಬೇಕು. ಸೊ ಇನ್ನೂ ಮೇಜರ್ ಆಗಿಲ್ಲ ಇವರು, 18 ವರ್ಷ ಆಗಿಲ್ಲ, ಇನ್ನೂ ಒಂದು ಮೆಜಾರಿಟಿ ಅನ್ನೋದು ಬಂದಿಲ್ಲ, ಅದಕ್ಕೋಸ್ಕರ ಫ್ಯಾಮಿಲಿ ಜೊತೆಗೇ ಇರಲಿ ಅಂತ ಅವರ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಈಗ ಅಪ್ಡೇಟು ಬರ್ತಾ ಇದೆ ಮಗ. ವೆಲ್ ಆ್ಯಂಡ್ ಗುಡ್ ಅಂತಲೇ ಹೇಳಬೇಕು. ಸೊ ನೋಡಿ, ಇಂಡಿಯನ್ ಟೀಮಲ್ಲಿ ಇರೋರಿಗೆಲ್ಲ ಬೇರೆಯವ್ರಿಗೆಲ್ಲ ಒಂದು ಸಪ್ರೇಟ್ ರೋಲು, ವೈಭವ್ ಸೂರ್ಯವಂಶಿಗೆ ಒಂದು ಸಪ್ರೇಟ್ ರೋಲು. ಯಾಕೆ ಅಂತಂದರೆ 15 ವರ್ಷದ ಹುಡುಗ ಆಗಿರೋದ್ರಿಂದ. ಸೊ ಅವ್ರ ಹತ್ರ ನಾರ್ಮಲ್ ಏಜ್ ಅವ್ರು ಆಗಿದ್ರು ಅಂತಂದಿದ್ರೆ, 18 ವರ್ಷದ ಮೇಲ್ಪಟ್ಟವ್ರು ಆಗಿದ್ರು ಅಂತಂದರೆ, ನಿನಗೆ ಲಿಮಿಟೇಷನ್ ಇದೆ ಗುರು, ಹಂಗಿದೆ ಗುರು, ಹಿಂಗಿದೆ, ನೀನು ಅವ್ರನ್ನ ಮೀಟ್ ಮಾಡಬಾರ್ದು, ಇವ್ರನ್ನ ಮೀಟ್ ಮಾಡಬಾರ್ದು, ಹೊಸ ಗೈಡ್ಲೈನ್ಸ್ ಏನಿದೆಯೋ ಅದನ್ನು ಫಾಲೋ ಅಪ್ ಮಾಡೋ ಗುರು ಅನ್ನೋ ಹತ್ರ ಇರೋದು. ಬಟ್ ಇವ್ರಿಗೆ ಅದು ಯಾವುದೇ ಥರ ಗೈಡ್ಲೈನ್ಸ್ ಇಲ್ಲ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಲಾಸ್ಟಿಗೆ ಮ್ಯಾಚ್ನ ಗೆದ್ದಾದ ನಂತರ, ಫೈನಲ್ಸ್ನ ಗೆದ್ದಾದ ನಂತರ ವೈಭವ್ ಸೂರ್ಯವಂಶಿ ಅವಾರ್ಡ್ಗಳೆಲ್ಲ ಇಸ್ಕೊಂಡಲ್ಲ, ಸುರಿಮಳೆ ಅವಾರ್ಡ್ಸ್ಗಳನ್ನ, ಅದು ಇಸ್ಕೊಂಡಾದ್ಮೇಲೆ ಹೋಗ್ಬಿಟ್ಟು ಮಾತಾಡ್ಸಿದ್ರು ಅವ್ರನ್ನ. ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು, ರೀಲ್ಸ್ ಎಲ್ಲ ನೋಡಿರ್ತೀರಾ. ಸೊ ಭುಜದ ಮೇಲೆ ಕೈ ಹಾಕೊಂಡು ಮಾತಾಡ್ಸಿದ್ರು, ಸ್ವಲ್ಪ ಫನ್ನಿಯಾಗೇನೆ ಮಾತಾಡ್ತಾ ಇದ್ರು. ಸೊ ಇದು ಇವ್ರಿಗೆ ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್ ಅಂತೆ. ವೈಭವ್ ಸೂರ್ಯವಂಶಿ ಹೇಳಿದ್ರೆ, ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಅವ್ರು ಫೈನಲ್ಸ್ನ ಗೆದ್ದಾದ ನಂತರ ನನ್ನ ಭುಜದ ಮೇಲೆ ಕೈ ಹಾಕ್ಬಿಟ್ಟು ಶಬಾಷ್ ಹೇಳಿದ್ರು. ಸೊ ಅದು ನನಗೆ ಲೈಫಲ್ಲೇ ಮರೆಯೋಕ್ಕಾಗದಿರೋಂಥ ಮೂಮೆಂಟ್ ಅಂತ. ಆ್ಯಂಡ್ ಅದು ವಿರಾಟ್ ಕೊಹ್ಲಿನ ಯಾವ ಥರ ಅಡೋರ್ ಮಾಡ್ತಾರೆ ಅಂತ ಅದು ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿ ಅವ್ರು ಸೈನ್ ಮಾಡಿಕೊಟ್ಟಂಥ ಕ್ಯಾಪ್ನ ಪ್ರತಿಯೊಂದು ಮ್ಯಾಚು ಕೂಡ ಅವ್ರು ಹಾಕೊಳ್ಳೋರು. ಸೊ ಇದೇ ತೋರಿಸುತ್ತೆ ವಿರಾಟ್ ಕೊಹ್ಲಿ ಯಾವ ಥರ ರೆಸ್ಪೆಕ್ಟ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ ಅಂತ. ಅಪ್ಡೇಟ್ ನಂಬರ್ 4, ಗಿಲ್ಲು ಅಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಅವ್ರನ್ನ ಏನಕ್ಕೆ ಹಾಕೊಂಡಿಲ್ಲ T20 ಸ್ಕ್ವಾಡ್ಗೆ. IPL ಮಸ್ತಾಗೇನೆ ಆಡಿದ್ರೆ, ಪ್ರೂವ್ ಮಾಡ್ಕೊಂಡಿದ್ರೆ, T20 ವರ್ಲ್ಡ್ ಕಪ್ ಹಾಕೊಂಡಿಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಪ್ರೂವ್ ಮಾಡಿದ್ರು, ಸಖತ್ತಾಗಿ ಆಡಿದ್ರು, ಸೆಂಚುರಿನೆಲ್ಲ ಹೊಡೆದಿದ್ದಾರೆ. ಬಟ್ ಆದರೂ ಕೂಡ ಏನಕ್ಕೆ ಹಾಕೊಂಡಿಲ್ಲ ಅಂತಂದರೆ, ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಸೆಲೆಕ್ಟರ್ಸು ಜೊತೆಗೆ BCCI ಎಲ್ಲ ಹೇಳಿದ್ರಂತೆ, ಅವ್ರಿಗೆ ಕಿವಿ ಮಾತು ಹೇಳಿದ್ರಂತೆ, ಅಲ್ಲ ಗುರು 2027 ವರ್ಲ್ಡ್ ಕಪ್ ಬರ್ತಾ ಇದೆ, ಮೈನ್ ವರ್ಲ್ಡ್ ಕಪ್ ಬರ್ತಾ ಇದೆ ನಮಗೆ. ಸೊ ಅಲ್ಲಿವರೆಗೂ ಕೂಡ ನೀನು ಮೈನ್ ಫೋಕಸ್ ಏನಿದ್ರು ಕೂಡ ಲಾಂಗ್ ಆಫ್ ಫಾರ್ಮೆಟ್ ಕಡೆ ಇಟ್ಬಿಡು. 50 ಓವರ್ ಫಾರ್ಮೆಟು ಅಂದರೆ ODI ಫಾರ್ಮೆಟು ಜೊತೆಗೆ ಟೆಸ್ಟ್ ಫಾರ್ಮೆಟ್ ಕಡೆ, ರೆಡ್ ಬಾಲ್ ಫಾರ್ಮೆಟ್ ಕಡೆ. ಸೊ ಎರಡರ ಕಡೆ ಫೋಕಸ್ ಇಲ್ಲಿ ನಿಂದು, T20 ಕಡೆ ಆಮೇಲೆ ಬೇಕಾದ್ರೆ ಫೋಕಸ್ನ ತಗೋ ನೀನು. ಸೊ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅನ್ನೋದು ನಿನಗೂ ಕೂಡ ಆಗಬೇಕು. ಅಕ್ರಾಸ್ 3 ಫಾರ್ಮೆಟ್ಸು ಆಡೋವಂಥದ್ದು ಸೂಕ್ತ ಅಲ್ಲ. ವರ್ಕ್ಲೋಡ್ ನಿನಗೂ ಕೂಡ ಮ್ಯಾನೇಜ್ ಆಗಬೇಕಾಗಿರೋದ್ರಿಂದ ಸೊ ನಾವು 2 ಫಾರ್ಮೆಟ್ಗೆ ಮಾತ್ರ ನಿಮ್ಮನ್ನ ಸೀಮಿತವಾಗಿ ಇಡ್ತಾ ಇದ್ದೀವಿ ಅಂತ ಕ್ಲಿಯರ್ ಕಟ್ ಆಗಿ ಕ್ಲಾರಿಟಿ ಕೊಟ್ಟಿದ್ದಾರಂತೆ. ಅಪ್ಡೇಟ್ ನಂಬರ್ 6, ಗೌತಮ್ ಗಂಭೀರ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಡೇವಿಡ್ ಪಡಿಕಲ್ಗೆ ಯಾವಾಗ ಅವಕಾಶ ಸಿಗುತ್ತೆ ಟೆಸ್ಟ್ ಫಾರ್ಮೆಟಲ್ಲಿ ಅಂತ ಬಂದಾಗ ಅವ್ರು ಹೇಳ್ತಾ ಇದ್ದಾರೆ, ಅವರಿಗೆ ಟೈಮ್ ಸಿಕ್ಕಿದಾಗ ಆಪರ್ಚುನಿಟಿ ಸಿಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಡೇವಿಡ್ ಪಡಿಕಲ್ಲು. ನಾವು ಅವ್ರಿಗೊಂದು ಫೈರ್ ರನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಆ್ಯಂಡ್ ಕೊಟ್ಟಿದ್ವಿ ಈ ಹಿಂದೆನೂ ಕೂಡ. ಬಟ್ ಮುಂದೆ ಅದೇ ಸಾಯಿ ಸುದರ್ಶನ್ ಇವ್ರಿಗೆ ಏನು ಆಡ್ತಾ ಇದ್ದಾರೆ, ಅವರು ಕೂಡ ಕನ್ಸಿಸ್ಟೆಂಟ್ ಆಗಿನೇ ಆಡಿದ್ರೆ. ಲಾಸ್ಟ್ ಸೀರೀಸಲ್ಲೂ ಕೂಡ ಮಸ್ತಾಗಿನೇ ಆಡಿದ್ರು ಸಾಯಿ ಸುದರ್ಶನ್. ಸೊ ಅವ್ರಿಗೊಂದು ಲಾಂಗ್ ರನ್ ಕೊಡಬೇಕಲ್ಲ. ಸೊ ಈ ಸೀರೀಸ್ ಫುಲ್ಲು ಸಾಯಿ ಸುದರ್ಶನೇ ಆಡಿದ್ರೆ, ಇನ್ನೇನು ಒಂದೇ ಮ್ಯಾಚ್ ಇರೋದಲ್ಲಿ ಬದನೆಕಾಯಲ್ಲಿ, ಏನೇನು 3-4 ಮ್ಯಾಚ್ ಇದೆ ಅವ್ರಿಗೆ ಆಪರ್ಚುನಿಟಿ ಸಿಗೋದಕ್ಕೆ, ಇವರಿಗೆ ಆಪರ್ಚುನಿಟಿ ಸಿಗೋದಕ್ಕೆ, ಅವ್ರಿಗೆ ಆಪರ್ಚುನಿಟಿ ಸಿಗೋದಕ್ಕೆ. ಸೊ ದೇವದ ಪಡಿಕಲ್ ವೆಯ್ಟ್ ಮಾಡಬೇಕಾಗುತ್ತೆ. ಸಾಯಿ ಸುದರ್ಶನ್ ಒನ್ ಆಫ್ ಟೆಸ್ಟ್ ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಆಡಿದ್ದಾರೆ. ಅಪ್ಡೇಟ್ ನಂಬರ್ 7, ಒಂದು ಪಾಡ್ಕಾಸ್ಟ್ ಅಲ್ಲಿ ಹರ್ಷದೀಪ್ ಸಿಂಗ್ ಅವರು ಮಾತಾಡಿದ್ದಾರೆ. ಹರ್ಷದೀಪ್ ಸಿಂಗ್ ಅವರು ನೆಕ್ಸ್ಟ್ ವರ್ಷ ಪಂಜಾಬ್ ಕಿಂಗ್ಸ್ನ ಬಿಡ್ಬೋದಾ ಅಂತ. ಯಾಕಂದ್ರೆ ಏನೇನೋ ಆಯಿತು, ಪಂಜಾಬ್ ಕಿಂಗ್ಸ್ನ ಅನ್ಫಾಲೋ ಹೊಡೆದು ಏನೇನೋ ಮಾಡ್ಕೊಂಡಿದ್ರು ಅವರು. ಆ್ಯಂಡ್ ಕ್ಯಾಪ್ಟನ್ ಜೊತೆಗೂ ಸ್ವಲ್ಪ ಕಿರಿಕೆಲ್ಲ ಆಗಿತ್ತು ಅಂತ ಇವರ ಓಪನ್ ಆಗಿ ಹೇಳಿದ್ರು. ಬಟ್ ಇನ್ನು ಫ್ರೆಂಡ್ಲಿ ವ್ಯಾಲಿ ಒಂದು ಪಾಡ್ಕಾಸ್ಟಲ್ಲಿ ಹೇಳಿರೋದೇನು ಅಂತಂದರೆ, ಶ್ರೇಯಸ್ ಅಯ್ಯರ್ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು, ರೊಚ್ಚಿಗೆ ಕೆಚ್ಚಾಗ್ಬಿಟ್ಟಿದ್ರು ನನ್ನ ಮೇಲೆ ಒಂದು ಮ್ಯಾಚಲ್ಲಿ. ನಾನು ಬೌಂಡ್ರಿಯಲ್ಲಿ ನಿಂತ್ಕೊಂಡು ಫ್ಯಾನ್ಸ್ನ ಚೇರ್ ಮಾಡೋದಕ್ಕೆ ಸ್ವಲ್ಪ ಎಂಟರ್ಟೈನ್ ಮಾಡ್ತಾ ಇದ್ದೆ, ನಾನು ಅವ್ರನ್ನ ರೊಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಶ್ರೇಯಸ್ ಅಯ್ಯರ್ ಕರ್ದಿ ಕೂಗಿ ಕಿರ್ಚಿ ನನ್ನ ಮೇಲೆ
ಮುಚ್ಕೊಂಡು ಬಂದು ಬಾಲಿಂಗ್ ಮಾಡಿಲಿ, ಓವರ್ ಆಕ್ಷನ್ ಮಾಡಕ್ಕೆ ಹೋಗ್ಬೇಡ ಅಂತ ಬೈದಿದ್ರು ನನಗೆ ಅಂತ ಓಪನ್ ಆಗಿ ಹೇಳಿದ್ರೆ. ಆದ್ರೂ ನೋಡಿ ಓಪನ್ ಆಗಿ ಹೇಳ್ಕೊಂಡಿರಲ್ಲ, ಇವು ಲೆಜೆಂಡ್ರಿ ಬೌಲರ್ ಲೆಕ್ಕನೇ ಗುರು. ಹರ್ಷದೀಪ್ ಸಿಂಗು ಇಷ್ಟು ನಂಬರ್ ಆಫ್ ವಿಕೆಟ್ಸ್ ಯಾರು ಎತ್ತಿಲ್ಲ ಇಂಡಿಯಾ ಪರವಾಗೆಲ್ಲ ನೋಡ್ತು ಅಂತಂದ್ರೆ. ಆ IPL ಕೂಡ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಆದ್ರೂ ಇವರು ಶ್ರೇಯಸ್ ಅಯ್ಯರಿಂದ ಬೈಸ್ಕೊಂಡು ಓಪನ್ ಆಗಿ ಬಂದ್ಬಿಟ್ಟು ಹೇಳ್ತಾ ಇದಾರಲ್ಲ ಪಾಡ್ಕಾಸ್ಟ್ ಅಲ್ಲಿ, ಇದನ್ನ ಮೆಚ್ಕೊಬೇಕು ಅವರಿಂದ. ಅಪ್ಡೇಟ್ ನಂಬರ್ 8, ಅಜಿತ್ ಅಗರ್ಕರ್ ಅವರು ಮಾತಾಡಿದ್ರೆ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ. ಹೌದು, ಇದೊಂಥರ ಟಫ್ ಪಿಲ್ ಟು ಸ್ವಾಲೋ. ಈ ಥರ ವರ್ಲ್ಡ್ ಕಪ್ನ ವಿನ್ ಮಾಡ್ತಾ ಇದ್ದಂಗೆ, ಗೆಲ್ಸ್ತಾ ಇದ್ದಂಗೆ ಅವ್ರನ್ನ ಕ್ಯಾಪ್ಟನ್ಸಿಂದ ತೆಗೆಯೋದಾಗಿರ್ಬೋದು, ಅವ್ರನ್ನ ಟೀಮಿಂದ ತೆಗೆಯೋದಾಗಿರ್ಬೋದು, ಸಿಕ್ಕಾಪಟ್ಟೆ ಒಂಥರ ಹರ್ಟ್ ಆಗುತ್ತೆ. ನಮಗೂ ಹರ್ಟ್ ಆಗ್ತಿದೆ ಆ್ಯಂಡ್ ಸೂರ್ಯಾಗೂ ಹರ್ಟ್ ಆಗ್ಬೋದು ಇದು. ಯಾಕಂತಂದರೆ ನಾವು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಎಲ್ಲಿಂದ ಆಚೆಗೆ. ನಾವು ಪ್ಲ್ಯಾನಲ್ಲಿ ಒಂಥರ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇದ್ದೀವಿ. ನಾವು ಸ್ಟ್ರಾಂಗೆಸ್ಟ್ ಆಗಿ ಹೋಗ್ಬೇಕು. ಹೌದು, ವರ್ಲ್ಡ್ ಕಪ್ನಾಗ ಗೆದ್ದಿದ್ದೀವಿ, ಇಲ್ಲಿಂದ ಇನ್ನೂ ಸ್ಟ್ರಾಂಗ್ ಆಗಿ ಹೋಗ್ಬೇಕು. ನಾವು ಸ್ಟ್ರಾಂಗ್ ಆಗಿದ್ವಿ, ಬಟ್ ಇನ್ನೂ ಸ್ಟ್ರಾಂಗ್ ಆಗಿ ಬೆಟರ್ ಆಗಬೇಕು ಹೋಗ್ತಾ ಟೀಮು. ಸೊ ನಾವು ಬೆಟರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ಆಬ್ವಿಯಸ್ಲಿ ಅಜಿತ್ ಅಗರ್ಕರ್ ಅವರ ಒಂದು ಇದು ಸೆಲೆಕ್ಷನ್ ಕಮಿಟಿ ಏನಿದೆ, ಸೊ ಇದು ಸಿಕ್ಕಾಪಟ್ಟೆ ಸೈಕಾಗಿ ಪರ್ಫಾರ್ಮ್ ಮಾಡಿದೆ. ಅವ್ರು ಸೆಲೆಕ್ಟ್ ಮಾಡೋಂಥ ಟೀಮ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಅವರು ಕೂಡ ಕ್ರೆಡಿಟ್ ಕೊಡ್ಬೇಕು. ಅವರೇ ಯೋಚನೆ ಮಾಡಿದ್ರೆ ಅಂದರೆ ಸೂರ್ಯ ಫಿಟ್ ಆಗ್ತಾ ಇಲ್ಲ ಇದರಲ್ಲಿ ಅಂದರೆ ಅವ್ರು ಯೋಚನೆ ಮಾಡಿದ್ರು. ಲಾಸ್ಟ್ ವರ್ಷ ಕಂಪ್ಲೀಟಾಗಿ ರನ್ಸ್ ಬಂದಿಲ್ಲ ಸೂರ್ಯಕುಮಾರ್ ಯಾದವ್ಗೆ, ಆ್ಯಂಡ್ IPL ಕೂಡ ಚೆನ್ನಾಗಿಲ್ಲ. ಇನ್ನು ಯಾವ ಮುಖ ಇಟ್ಕೊಂಡು ಕರ್ಕೊಂಡು ಹೋಗೋಕ್ಕಾಗುತ್ತೆ ಸೂರ್ಯಕುಮಾರ್ ಯಾದವ್ನ? ಬೇಸಿಕಲಿ ಅವರ ಫಾರ್ಮೇನೆ ಅವರ ಸ್ಥಾನನ ಕಿತ್ಕೊಂಡಿದೆ ಅಂತ ಡೈರೆಕ್ಟಾಗೇನೆ ಹೇಳಿದ್ರಲ್ಲ, ಇಂಡೈರೆಕ್ಟಾಗಿ ಇಲ್ಲ ಗುರು ಸೂರ್ಯ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಒಂಥರ ಅಟ್ಟೆ ಕೇರಿಸ್ಬಿಟ್ಟು ತಿರ್ಗಾ ಕೆಳಗಡೆ ಹಾಕೋದೇನಿಲ್ಲ. ಅಲ್ಲಿ ಸೂರ್ಯ ಯಾವತ್ತಿರೋ ಸೂರ್ಯನೇ ಅಲ್ಲಿ ವರ್ಲ್ಡ್ ಕಪ್ನ ಗೆಲ್ಸಿರೋಂಥ ಕ್ಯಾಪ್ಟನ್ನು. ರೋಹಿತ್ ಶರ್ಮಾ, MS ಧೋನಿ, ಸೂರ್ಯಕುಮಾರ್ ಯಾದವ್. ಸೊ ಈ 3 ಜನ ಲಿಸ್ಟಲ್ಲಂತೂ ಖಂಡಿತ ಬಂದೇ ಬರ್ತಾರೆ T20 ವರ್ಲ್ಡ್ ಕಪ್ಸ್ನ ಗೆಲ್ಸಿದೀವಿ ಅಂತ. ಸೊ ಅದನ್ನ ಚೇಂಜ್ ಮಾಡೋದಕ್ಕಂತೂ ಆಗೋದಿಲ್ಲ. ಅಪ್ಡೇಟ್ ನಂಬರ್ 9, ವಿರಾಟ್ ಕೊಹ್ಲಿ ರಿಲೇಟೆಡ್ ಅಜಿತ್ ಅಗರ್ಕರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ. ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ ವಿರಾಟ್ ಕೊಹ್ಲಿ ಅವರ ಒಂದು ಇಂಜುರಿ ಯಾವ ರೇಂಜಲ್ಲಿ ಇದೆ ಅಂತ, ಆ್ಯಂಡ್ ಎಷ್ಟು ದಿನ ಬೇಕಾಗುತ್ತೆ ರಿಕವರ್ ಆಗೋದಕ್ಕೆ ಅಂತ ನಮಗೆ ಕ್ಲಾರಿಟಿ ಇಲ್ಲ. ಸೊ ವೈಟ್ ಮಾಡೋಣ, ಆದಷ್ಟು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ. ಆ್ಯಂಡ್ ಇವರ ಜಾಗದಲ್ಲಿ ಅಫ್ಘಾನಿಸ್ತಾನ್ ODI ಸೀರೀಸ್ಗೆ ಯಶಸ್ವಿ ಜಾಯ್ಸ್ವಾಲ್ ಅವ್ರನ್ನ ರಿಪ್ಲೇಸ್ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಋತುರಾಜ್ ಗಾಯಕ್ವಾಡ್ನ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ರೀಸೆಂಟ್ ಸೀರೀಸಲ್ಲಿ ಒಂದು ಸೆಂಚುರಿನ ಕೂಡ ಇಳಿಸಿದ್ರು ಅವರು. ಸೊ ಫಾರ್ಮ್ ಗೇಮ್ ಎಲ್ಲ ನೋಡ್ತು ಅಂದರೆ ಯಶಸ್ವಿ ಜಾಯ್ಸ್ವಾಲ್ಗೆ ಅವಕಾಶ ಕೊಟ್ಟು ಸ್ವಲ್ಪ ಆಶ್ಚರ್ಯ ಮೂಡಿಸಿದೆ. ಯಾಕಂದರೆ ರೀಸೆಂಟಾಗಿ ಒಂದು ಸೆಂಚುರಿ ಕೂಡ ಋತುರಾಜ್ ಗಾಯಕ್ವಾಡ್ ಹೊಡೆದಿದ್ರು. ಸೊ ಅವ್ರಿಗೆ ಸಿಗಬೇಕಾಗಿತ್ತು ಅಂತ ಅನ್ಕೋತೀನಿ ನಾನು ಆಪರ್ಚುನಿಟಿ. ಯಾಕಂದರೆ ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿರೋದ್ರಿಂದ ಅವರು ಕೂಡ ಮಿಡ್ಲ್ ಆರ್ಡರ್ಲಿ ಆಡ್ತಾ ಇದ್ರಿಂದ ಅವ್ರಿಗೆ ಆಪರ್ಚುನಿಟಿ ಸಿಗಬೇಕಾಗಿತ್ತು ನನ್ನ ಪ್ರಕಾರ. ಇಲ್ಲಿ ಯಶಸ್ವಿ ಜಾಯ್ಸ್ವಾಲ್ನ ಹಾಕೊಂಡಿದ್ದಾರೆ. ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಅಪ್ಡೇಟ್ ನಂಬರ್ 10, ರೋಹಿತ್ ಶರ್ಮಾ ಬಗ್ಗೆ, ಜೊತೆಗೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ದೇವಜಿತ್ ಸೈಕ್ಯ ಅವರು BCCI ಅಫಿಷಿಯಲ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದೀವಿ ಇವರ ಫಿಟ್ನೆಸ್ ಕ್ಲಿಯರೆನ್ಸಿಗೆ ಮುಂದೆ ಆಡೋದಕ್ಕೆ. ಇಲ್ಲಿ ಇಬ್ಬರು ಕೂಡ ಸ್ಕ್ವಾಡಲ್ಲಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಸ್ಕ್ವಾಡ್ ODI ಸೀರೀಸ್ ಏನು ಬರ್ತಿದೆ ಅದರಲ್ಲಿ ಇದ್ದಾರೆ. ಸೊ ಇದನ್ನು ಆಡಬೇಕು ಅಂತಂದ್ರೆ ಅವರು ಫಿಟ್ನೆಸ್ ಕ್ಲಿಯರೆನ್ಸ್ ಅಂತ ತೊಗೊಬೇಕು. ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಇದ್ದಾರೆ ಹಾರ್ದಿಕ್ ಪಾಂಡ್ಯ, ಬೆಂಗಳೂರಲ್ಲಿ ಇದ್ದಾರೆ. ಸೊ ಇವರಿಗೆ ಕ್ಲಿಯರೆನ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ರೋಹಿತ್ ಶರ್ಮನು ಕೂಡ ಇನ್ನೊಂದು 2-3 ದಿನದಲ್ಲಿ ವಿಸಿಟ್ ಆಗ್ತಾ ಇದ್ದಾರೆ. ಸೊ ಅವರು ಕೂಡ ಕ್ಲಿಯರೆನ್ಸ್ ಸಿಗಬಹುದು. ಸೊ ನೋಡೋಣ, ಹೋಪ್ ದ ಬೆಸ್ಟ್. ಇವರಿಬ್ರು ಕೂಡ ODI ಸೀರೀಸ್ಗೆ ಅವೈಲೇಬಲ್ ಆಗೋ ಥರ ಆಗಲಿ ಅನ್ನೋ ಥರನೇ ಇವರು ಕೂಡ ಕೇಳ್ಕೊಂಡಿರೋದು. ನೋಡೋಣ ಕ್ಲಿಯರೆನ್ಸ್ ಸಿಗುತ್ತೋ ಸಿಗಲ್ವೋ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂದ ಅಂತ. ಅಪ್ಡೇಟ್ ನಂಬರ್ 12, ರೊಚ್ಚಿಗೆ ಎದ್ಬಿಟ್ಟವ್ರಪ್ಪ ರವಿಚಂದ್ರನ್ ಅಶ್ವಿನ್ ಅವರು. ಸೂರ್ಯಕುಮಾರ್ ಯಾದವ್ನ ಕ್ಯಾಪ್ಟನ್ಸಿಂದ ತೆಗಿತಾ ಇದ್ದಂಗೆ, ಇಫ್ ಯು ರಿಮೂವ್ ಸ್ಕೈ ಆಸ್ ಎ ಕ್ಯಾಪ್ಟನ್ ದೆನ್ ಹೌ ಕ್ಯಾನ್ ಯು ಮೇಕ್ ಸಮ್ವನ್ ಶ್ರೇಯಸ್ ಹೂ ವಾಸ್ ನಾಟ್ ಇನ್ ದ ಸ್ಕ್ವಾಡ್ ಎ ಕ್ಯಾಪ್ಟನ್? Isn't this wrong? How can this happen? ಅಂತ ರೊಚ್ಚಿಗೆ ಎದ್ಬಿಟ್ಟವ್ರೆ. ಅವ್ರ ಸ್ಕ್ವಾಡಲ್ಲೇ ಇರಲಿಲ್ಲ ಅಲ್ಲಿ. ನೀವು ಕರ್ಕೊಂಡ್ಬಂದ್ಬಿಟ್ಟು ಸ್ಟ್ರೈಟ್ ಅವೇ ಹೆಂಗೂರು ಕ್ಯಾಪ್ಟನ್ ಆಗಿ ಮಾಡ್ತೀರಾ? ಅಲ್ಲಿ ಯಾವ ಕಾಲದಲ್ಲಿ ಇದ್ರು ಅಲ್ಲಿ ಶ್ರೇಯಸ್ ಅಯ್ಯರ್ T20 ಟೀಮಲ್ಲಿ. ನೀವು T20 ಟೀಮ್ಗೆ ಸೆಲೆಕ್ಟ್ ಮಾಡಿಲ್ಲ, ಅವ್ರನ್ನ ಪಟ್ಟಣ ಕರ್ಕೊಂಬಂದ್ಬಿಟ್ಟು ನೀವು ಒಂಥರ ಡ್ರಾಸ್ಟಿಕ್ ಚೇಂಜ್ ಮಾಡ್ತಾ ಇದ್ರಲ್ಲ. ಹೆಂಗೆ ಮಾಡ್ತೀರಾ? ಹೆಂಗೆ ಸಾಧ್ಯ ಇದು? T20 ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ನೀವು ಹೆಂಗೆ ಕಿತ್ತಾಕ್ಬಿಡ್ತೀರಾ? ಒಂದು ಸೀರೀಸ್ನ ಅವ್ರಿಗೆ ಅವಕಾಶ ಕೊಡ್ದಂಗೆ, ಅಲ್ಲಿ ಅಪ್ಕಮಿಂಗ್ ಸೀರೀಸಲ್ಲಿ ಆಡಿಸ್ದಂಗೆ ನೀವು. ಅಲ್ಲಾಗಿರೋ ರೋಹಿತ್ ಶರ್ಮಾ ಅವ್ರನ್ನೇ ಕ್ಯಾಪ್ಟನ್ಸಿಂದ ಹಿಡಿದ್ರು ಚಾಂಪಿಯನ್ಸ್ ಟ್ರೋಫಿನ ಗೆಲ್ತಾ ಇದ್ದಂಗೆ. ಸೊ ಇದು ಕೂಡ ಹಂಗೇನೆ. ಸೊ ಒಂದು ಡ್ರಾಸ್ಟಿಕಲಿ ಚೇಂಜ್ ಮಾಡಬೇಕಾಗುತ್ತೆ. ಈ ಅಜಿತ್ ಅಗರ್ಕರ್ ಸೆಲೆಕ್ಷನ್ ಕಮಿಟಿ ಏನಿದೆ, ಸೊ ಇದು ಮಾಡಿದೆ, ಡ್ರಾಸ್ಟಿಕ್ ಚೇಂಜಸ್ಗಳನ್ನ ಮಾಡಿದೆ. ಒಂಥರ ನಂಬಕ್ ಆಗದಿರೋಂಥ ಚೇಂಜಸ್ಗಳನ್ನ ಮಾಡ್ಬಿಟ್ಟಿದೆ. ಇದೇನು ಹೊಸ್ತೇನಲ್ಲ, ನಮಗೆ ಗೊತ್ತಿತ್ತು ಸೂರ್ಯ ಅವರು ಡ್ರಾಪ್ ಆಗಬಹುದು ಅಂತ, ಯಾಕಂದ್ರೆ ಫಾರ್ಮ್ ಇಲ್ಲ ಅಂತ. ಸೊ ಇವರು ಮತ್ತೆ ಸೂರ್ಯ ಇರಬೇಕು ಅಂದ್ರೆ ಆಗಲ್ಲ. ನೋಡಿ ಅವರ ಸ್ಟ್ಯಾಟ್ಸ್ ನೋಡಿ ಯಾವ ಥರ ಇದೆ ಅಂತ. ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿ ರನ್ಸೇ ಬಂದಿಲ್ಲ ಅವರಿಂದ. ವರ್ಲ್ಡ್ ಕಪ್ಪಲ್ಲೂ ಕೂಡ ಅಷ್ಟೇನಾಗಿ ಹೆವಿಯಾಗಿ ಪರ್ಫಾರ್ಮೆನ್ಸ್ ಇಲ್ಲ. USA ಅಗೇನ್ಸ್ಟ್ ಒಂದು ಬಿಡ್ತು ಅಂತಂದ್ರೆ ಅದ್ರ ಹಿಂದಿನ ಸೀರೀಸ್ ಚೆನ್ನಾಗಿ ಆಡಿದ್ರು. ಸೊ IPL ಕೂಡ ರನ್ಸ್ ಇಲ್ಲ, ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಸೆಲೆಕ್ಷನ್ ಕಮಿಟಿಯಿಂದ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮಗ.